ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನೆಲ್. ನನ್ನ ಹೆಸರು ಹೇಮಾ ಪಾಟೀಲ್ ಅಂತ. ಇವತ್ತು 10ನೇ ತರಗತಿ ಗಣಿತ ಹೊಸ ಘಟಕ ಸಂಖ್ಯಾಶಾಸ್ತ್ರ. ಇದರಲ್ಲಿ ಸರಾಸರಿ ಮಧ್ಯಾಂಕ ರೂಢಿಬೆಲೆ ಸೂತ್ರಗಳ ಪರಿಚಯ ಮಾಡಿಕೊಳ್ಳೋಣ ಮತ್ತು ಸರಾಸರಿ ಲೆಕ್ಕ ಹೇಗೆ ಬಿಡಿಸುವುದು ಅನ್ನೋದನ್ನು ನೋಡೋಣ. 3 ಅಂಕದಲ್ಲಿ ಸರಾಸರಿ ಮಧ್ಯಾಂಕ ಮತ್ತು ರೂಢಿಬೆಲೆ ಒಂದಾದರೂ ಕಂಪಲ್ಸರಿ, ಒಂದು ಕ್ವಶನ್ ಕಂಪಲ್ಸರಿ ಒಂದು ಬಂದೇ ಬರ್ತದೆ. ಫಸ್ಟ್ ಸೂತ್ರಗಳ ಪರಿಚಯ ನೋಡ್ಕೊಳ್ಳೋಣ. ಮೊದಲೇ ಸೂತ್ರ, ಸರಾಸರಿ ಕಂಡುಹಿಡಿಯುವ ಸೂತ್ರ ಎಕ್ಸ್ ಬಾರ್ ಈಸ್ ಇಕ್ವಲ್ ಟು ಸಿಗ್ಮಾ ಎಕ್ಸ್ ಎಫ್ ಎಕ್ಸ್ ಅಪಾನ್ ಎನ್, ಅಥವಾ ಎಕ್ಸ್ ಬಾರ್ ಈಸ್ ಇಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಓಕೆ, ನೆಕ್ಸ್ಟ್ ಬಹುಲಕ ಒಂದು ಕಂಡುಹಿಡಿಯುವ ಸೂತ್ರ ನೋಡೋಣ. ಬಹುಲಕ ಅಥವಾ ರೂಢಿಬೆಲೆ ಕಂಡುಹಿಡಿಯುವ ಸೂತ್ರ ಬಹುಲಕ ಈಸ್ ಇಕ್ವಲ್ ಟು ಎಲ್ ಪ್ಲಸ್ ಬ್ರಾಕೆಟ್ f1 minus f0 divided by 2f1 minus f0 minus f2 bracket close into h. ನೆಕ್ಸ್ಟ್ ಮೂರನೇದು ಮಧ್ಯಾಂಕ ಕಂಡುಹಿಡಿಯುವ ಸೂತ್ರ ಮಧ್ಯಾಂಕ is equal to l plus bracket n upon 2 minus cf divided by f into bracket close into h. ಮತ್ತು ಹೆಚ್ಚಾಗಿ ಕೆಲವು ಸರಿ ಒಂದು ಅಂಕದಲ್ಲಿ ಇದನ್ನು ಕೂಡ ಕೇಳಿರ್ತಾರೆ, ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ನಡುವಿನ ಸಂಬಂಧ ಏನು? 3 ಮಧ್ಯಾಂಕ ಈಸ್ ಇಕ್ವಲ್ ಟು 2 ಸರಾಸರಿ ಪ್ಲಸ್ ಬಹುಲಕ, ಅಥವಾ ಬಹುಲಕ ಪ್ಲಸ್ 2 ಸರಾಸರಿ, ಈ ಥರ ಬರೆದ್ರೂ ಕೂಡ ನಡೀತೈತಿ. ಈಗ ಒಂದು ಅಂಕದ ಪ್ರಶ್ನೆಗಳು ಕೇಳಿದಾಗ 3 ಸೂತ್ರಗಳಲ್ಲಿ ಸೂತ್ರ ಕೇಳ್ಬೋದು, ಕೆಲವು ಸರಿ ಸೂತ್ರಗಳನ್ನು ಕೂಡ ಕೇಳಿರ್ತಾರೆ. ಈ ಸೂತ್ರಗಳನ್ನು ಗಮನವಿಟ್ಟು ನೋಡಿ. ಇನ್ನು ಮುಂದೆ ಸರಾಸರಿಯನ್ನು ಹೇಗೆ ಲೆಕ್ಕ ಬಿಡಿಸೋದಪ್ಪ ಅನ್ನೋದನ್ನು ಇಲ್ಲಿ ನೋಡೋಣಂತ. 3 ಅಂಕದ ಪ್ರಶ್ನೆ ಇದು, ಸರಾಸರಿ ಲೆಕ್ಕ ಬಿಡಿಸುವ ವಿಧಾನ. ಈ ಒಂದು ಪ್ರಶ್ನೆ ರಾಜ್ಯ ಮಟ್ಟದ ಪೂರ್ವ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಯಾಗಿದೆ. ಈ ಸರ್ತಿ ರಾಜ್ಯ ಮಟ್ಟದ ಪೂರ್ವ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಯನ್ನು ನಾನಿಲ್ಲಿ ಬಿಡಿಸ್ತಾ ಇದ್ದೇನೆ. ಇದು 3 ಅಂಕದ ಪ್ರಶ್ನೆ ನೋಡೋಣ. ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ನಿಮಗೆ ವರ್ಗಾಂತರ ಮತ್ತು ಆವೃತ್ತಿ ಅಂದ್ರೆ ಎಫ್ ಕೊಟ್ಟಿರ್ತಾರ 2. ಆಮೇಲೆ ನೀವು 2 ಕಾಲಮ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಒಂದು ಮಧ್ಯಬಿಂದು ಎಕ್ಸ್ ಅಂತ, ಇನ್ನೊಂದು ಎಫ್ ಐ ಇಂಟು ಎಕ್ಸ್ ಐ ಕಂಡು ಹಿಡಿಲಿಕ್ಕೆ. ಫಸ್ಟ್ ನೀವು ವರ್ಗಾಂತರ ಮತ್ತು ಆವೃತ್ತಿಯನ್ನು ಈ ಥರ ಬರ್ಕೊಂಡ ಈ ಆವೃತ್ತಿಯನ್ನು ಎಲ್ಲ ಫಸ್ಟ್ ಕೂಡಿಸ್ಕೊಳ್ಳೋದು. 5 4 9 9 10 11 11 13 14 1 15. ಇನ್ನೇನಂತ ಬರ್ಕೊಳ್ಳೋದು, ಸಿಗ್ಮಾ ಎಫ್ ಐ ಈಸ್ ಈಕ್ವಲ್ ಟು ಎಷ್ಟು ಬಂತು 15 ಅಂತ ಎಲ್ಲ ಕೂಡಿಸಿ ಫಸ್ಟ್ ಇದನ್ನ ಇಟ್ಕೊಳ್ಳೋದು. ಮುಂದೆ ಮಧ್ಯಬಿಂದು ಹೆಂಗೆ ಕಂಡು ಹಿಡಿಬೇಕು? ಮಧ್ಯಬಿಂದು ಕಂಡು ಹಿಡಿಲಿಕ್ಕೆ ಒಂದು ಸೂತ್ರ ಇದೆ, ಆ ಸೂತ್ರವನ್ನು ಇಲ್ಲಿ ಹೇಳ್ತೇನೆ. ಮಧ್ಯಬಿಂದು ಈಸ್ಕೊಲ್ ಟು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2. ಫಸ್ಟ್ ನೋಡ್ಕೊಳ್ಳೋಣ, ಏನಪ್ಪ ಮೇಲ್ಮಿತಿ ಮತ್ತು ಕೆಳಮಿತಿ ಅಂತಂದ್ರೆ ಇದೇನು ವರ್ಗಾಂತರ ಕೊಟ್ಟಾರಲ್ಲ, ಫಸ್ಟ್ ನಂಬರ್ ಕೆಳಮಿತಿ, 2ನೇ ನಂಬರ್ ಮೇಲ್ಮಿತಿ ಅಂತ ಇದೆ. ಇಲ್ಲೇ ಇವೆರಡುಗಳನ್ನು ಫಸ್ಟ್ ಏನು ಮಾಡ್ಕೋದು, ಕೂಡಿಸ್ಬೇಕು. ಮೇಲ್ಮಿತಿ ಯಾವುದು 15, ಕೆಳಮಿತಿ ಯಾವುದು 5. ನಾ ಇಲ್ಲೇ ಲೆಕ್ಕ ಮಾಡಿ ತೋರಿಸ್ತೇನೆ. ಅದು ಫಸ್ಟ್ 1 ಲೆಕ್ಕ ಮಾಡಿ ತೋರಿಸ್ತೇನೆ. ಇದನ್ನ ಯಾಕೆ ಬಳಸ್ತೇವೆ ಅಂತಂದ್ರೆ ಮಧ್ಯಬಿಂದು ಕಂಡು ಹಿಡಿಲಿಕ್ಕೆ ನಾವು ಈ ಸೂತ್ರ ಬಳಸಿ ಇಲ್ಲೇ ನಂಬರ್ ಇಡ್ತೇವೆ. ಅದಕ್ಕೆ ಮೇಲ್ಮಿತಿ ಫಸ್ಟ್ ವರ್ಗಾಂತರದ ಮೇಲ್ಮಿತಿ 15 ಪ್ಲಸ್ 5 ಡಿವೈಡೆಡ್ ಬೈ 2. 15ರೊಳಗೆ 5ಅನ್ನು ಕೂಡಿಸಿದ್ರೆ ಎಷ್ಟಾಯ್ತು, 20 ಡಿವೈಡೆಡ್ ಬೈ 2. 20 ಬೈ 2 ಎಷ್ಟಾಯ್ತಪ್ಪ, 10. 2 1 2 10 20. ಈ ಥರ ನಾವು ಮಧ್ಯಬಿಂದು ಕಂಡುಹಿಡಿದು 10 ಏನಪ್ಪ ಇದು ಮೊದಲನೇ ವರ್ಗಾಂತರ. ಆದ್ದರಿಂದ ಮೊದಲನೇ ವರ್ಗಾಂತರದ ಮಧ್ಯಬಿಂದು ಎಷ್ಟು ಬಂತು, 10ಅನ್ನು ಈ ಥರ ಇಟ್ಕೊಳ್ಳೋದು. ಈಗ 2ನೇ ವರ್ಗಾಂತರ ಮಾಡಬೇಕಾದ್ರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಮಾಡ್ಬೇಕು. ಅಂದ್ರೆ 25 ಪ್ಲಸ್ 15 ಡಿವೈಡೆಡ್ ಬೈ 2 ಅನ್ನು ಮಾಡಿ ನೋಡೋಣಲ್ಲೇ. ನೋಡಿಲ್ಲೇ 2ನೇದು ನಾ ಇಲ್ಲಿ ಸೈಡಿಗೆ ಮಾಡಿ ತೋರಿಸ್ತಾ ಇದ್ದೀನಿ. 25 ಪ್ಲಸ್ 15 ಡಿವೈಡೆಡ್ ಬೈ 2 ಎಷ್ಟು ಬಂತು, 10. 40 ಡಿವೈಡೆಡ್ ಬೈ 2 ಎಷ್ಟು ಬಂತಪ್ಪ, 20 ಬಂತು. ಇದು 2ನೇ ಒಂದು ವರ್ಗಾಂತರದ ಮಧ್ಯಬಿಂದು 20 ಬಂತು. ಅದೇ ರೀತಿ ಮುಂದಿಂದು ಕೂಡ ನೀವು ಡೈರೆಕ್ಟ್ ಇಟ್ಕೋಬಹುದು. 25 ಮತ್ತು 35ರ ಮಧ್ಯಬಿಂದು ಎಷ್ಟು, 30. ಅಂದರೆ ಮಧ್ಯದ ಒಂದು ಅಂಕಿ ಅಂತ ಹೇಳ್ಬೋದು. ಆಮೇಲೆ 35 ಮತ್ತು 45ರ ಮಧ್ಯಬಿಂದು 40.
ಅದೇ ರೀತಿ 45 ಮತ್ತು 55ರ ಮಧ್ಯಬಿಂದು 50. ಈ ಥರ ನಾವೇನು ಮಾಡ್ಕೊಂಡ್ವಿ, ಮಧ್ಯ ಬಿಂದುಗಳನ್ನು ಕಂಡುಹಿಡಿದ್ವಿ. ಇನ್ನು ಮುಂದೆ ಏನು ಮಾಡಬೇಕಂತಂದರೆ, ಮುಂದೆ ಈ ಆವೃತ್ತಿ ಎಫ್ ಮತ್ತು ಈ ಮಧ್ಯಬಿಂದು ಎಕ್ಸ್ ಇವೆರಡನ್ನ ಗುಣಾಕಾರ ಮಾಡ್ತಾ ಹೋಗಬೇಕು. ಗುಣಾಕಾರ ಮಾಡಿ ಇಲ್ಲಿ ಬರಿಬೇಕು. ಹೌದಾ? ಈಗ 10 ಗುಂಡ್ಲೆ 1 10, 20 ಗುಂಡ್ಲೆ 3 60, 30 ಗುಂಡ್ಲೆ 5 30 ಗುಂಡ್ಲೆ 5 150. ಸರಿಯಾದ ಕ್ರಮದಲ್ಲಿ ಅಂಕಿ ಬರ್ಕೊಳ್ಳೋಣ. 40 ಗುಂಡ್ಲೆ 4 160, 50 ಗುಂಡ್ಲೆ 2 100. ಈಗ ಇವನ್ನೆಲ್ಲನೂ ಕೂಡ ಏನು ಮಾಡ್ಕೊಳ್ಳೋಣ, ಈಗ ಕೂಡಿಸ್ಕೊಳ್ಳೋಣ. ಇವೆಲ್ಲ ಎಫ್ ಐ ಇಂಟು ಎಕ್ಸ್ ಐ ಇವೆರಡು ಗುಣಾಕಾರ ಮಾಡಿ ಬಂದ ಉತ್ತರವು. ಆಮೇಲೆ ಈಗ ಇವನ್ನೆಲ್ಲನೂ ಕೂಡಿಸ್ಕೊಂಡೆ ಇದಕ್ಕೆ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂತ ಬರೆದು 0 6 6 12 ಮತ್ತಿದು 6 6 3 18 18 ಆಯಿತು. 1 2 3 4 400 ಎಲ್ಲ ಕೂಡಿಸಿಂದ ಏನು ಬಂತು ನಮ್ಗೆ 480. ಸಿಗ್ಮಾ ಎಫ್ ಐ ಎಷ್ಟು ಬಂತು 15. ಈಗ ಇವೆರಡು ಬೆಲೆಗಳನ್ನು ಈ ಸರಾಸರಿ ಸೂತ್ರದಲ್ಲಿ ನಾವೇನು ಮಾಡೋಣ, ಹಾಕ್ಕೊಳ್ಳೋಣ. ಸರಾಸರಿ ಸೂತ್ರ ಬರ್ಕೋಬೇಕು. ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಎಷ್ಟು ಬಂದೈತೆ 480 ಇಲ್ಲಿ ಇಟ್ಕೊಳ್ಳೋಣ. ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಎಷ್ಟು 15. ಈಗ ಇವೆರಡು ನಂಬರನ್ನು ನಾವು ಭಾಗಾಕಾರ ಮಾಡೋಣ. 480 15ರಲ್ಲೇ ಭಾಗಿಸೋಣ. 15 3 45, 3 ಉಳಿತು 0, 15 2 30. ಈ ಬಂದ ಉತ್ತರವನ್ನು ನಾವು 32 ಇಲ್ಲಿ ಬರ್ಕೊಳ್ಳೋಣ. ಇದೇನಪ್ಪ ಸರಾಸರಿ. ಈ ಥರ ನಾವು ಸರಾಸರಿಯನ್ನು ಕಂಡುಹಿಡ್ಕೋಬೇಕು. ಫಸ್ಟ್ ನೋಡ್ರಿ, ಇದು 3 ಅಂಕದ ಪ್ರಶ್ನೆ, ಸುಲಭ ಇರ್ತದ. ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಬೇಕು. ವರ್ಗಾಂತರ ಆವೃತ್ತಿ ಕೊಟ್ಟಿರ್ತಾರೆ, ಆವೃತ್ತಿಯನ್ನು ಕೂಡಿಸಿ ಉತ್ತರ ಇಡಬೇಕು. ಫಸ್ಟ್ ಮಧ್ಯಬಿಂದು ಮತ್ತು ಎಫ್ ಐ ಇಂಟು ಎಕ್ಸ್ ಐ 2 ಕಾಲಮ್ ಮಾಡ್ಕೋಬೇಕು. ಮಧ್ಯಬಿಂದು ಕಂಡುಹಿಡಲಿಕ್ಕೆ ಸೂತ್ರ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2. ಈ ಥರ ಇದು 1 ಅಂಕದಲ್ಲಿ ಕೂಡ ಸೂತ್ರಗಳನ್ನು ಕೇಳಿರ್ತಾರೆ. ಆಮೇಲೆ ಮಧ್ಯಬಿಂದು ವರ್ಗಾಂತರದ ಮಧ್ಯಬಿಂದು ಕಂಡುಹಿಡಿದು ಮಧ್ಯಬಿಂದು ಕಾಲಮಲ್ಲಿ ಹಾಕೋಬೇಕು. ಆಮೇಲೆ ಎಫ್ ಐ ಇಂಟು ಎಕ್ಸ್ ಐ 2 ಗುಣಾಕಾರ ಮಾಡಿ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಎಲ್ಲ ಕೂಡಿಸಿ ಇಟ್ಟು ಆಮೇಲೆ ಸರಾಸರಿ ಸೂತ್ರದಲ್ಲಿ ಹಾಕಿ ಅದನ್ನು ಭಾಗಿಸಿ ಉತ್ತರ ಇಡೋದು. ಈ ಥರ ಏನು ಬಂತಪ್ಪ, ಈ ಒಂದು ಸಮಸ್ಯೆಯ ಒಂದು ಉತ್ತರ ಎಷ್ಟು ಬಂತು 32. ಈ ಥರ ನಾವು ಸರಾಸರಿ ಯಾವುದೇ ಕೊಡಲಿ ಸರಾಸರಿ ಈ ಥರ ಲೆಕ್ಕ ಮಾಡೋದು. ಇದು ಒಂದು ಪೂರ್ವ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿದೆ. ಓಕೆ, ಈ ಒಂದು ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಮುಂದಿನ ವಿಡಿಯೋಕ್ಕೆ ಭೇಟಿಯಾಗೋಣ.